ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ SSC GD ನೋಟಿಫಿಕೇಷನ್ ಆಯಿತು. ಆನ್ಲೈನಲ್ಲಿ ಎಕ್ಸಾಮ್ಗೆ ಅಪ್ಲೈ ಕೂಡ ಮಾಡಾಗಿದೆ. ನೀವೆಲ್ಲರೂ ಸ್ಟಡೀಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀರಾ. ಸಿಲೆಬಸ್ ಏನು ಅಂತ ಗೊತ್ತಾಗಿದೆ, ಓದ್ತಾ ಇದ್ದೀರಾ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಅನೇಕ ಚಾನಲ್ಗಳನ್ನು ನೋಡ್ತಾ ಇದ್ದೀರಾ, ಬುಕ್ಸನ್ನು ಓದ್ತಾ ಇದ್ದೀರಾ, ಎಲ್ಲವನ್ನೂ ಮಾಡ್ತಾ ಇದ್ದೀರಾ. ಆದರೂ ಈ ಒಂದು ಟೈಮಲ್ಲಿ ಕೆಲವರಿಗೆ ತುಂಬ ಜನ ಸ್ಟೂಡೆಂಟ್ಸಿಗೆ ಒಂದು ಏನು ಕ್ವಶನ್ ಮಾರ್ಕ್ ಅಂತ ಹೇಳಿದ್ರೆ, ನಾನು ನಿಜವಾಗ್ಲೂ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಾ, ಆ ಒಂದು ಅನುಮಾನ ಮತ್ತು ಆ ಒಂದು ಡೌಟು ಖಂಡಿತವಾಗ್ಲೂ ನಿಮಗೆ ಇದ್ದೇ ಇರುತ್ತೆ. ಸೊ ಮತ್ತು ತುಂಬ ಜನಕ್ಕೆ ಭಯ ಕೂಡ ಇರುತ್ತೆ, ಈ ಎಕ್ಸಾಮ್ನ ನಾನು ನಿಜವಾಗ್ಲೂ ಪಾಸ್ ಮಾಡ್ತೀನಾ, ಮ್ಯಾಥಮೆಟಿಕ್ಸ್ ಇದೆ, ಇಂಗ್ಲೀಷ್ ಇದೆ, ರೀಸನಿಂಗ್ ಇದೆ, GK ಇದೆ, ಆ್ಯಂಡ್ ಮೋರ್ ಓವರ್ ಇದು ಸೆಂಟ್ರಲ್ ಗೌರ್ನಮೆಂಟ್ ಎಕ್ಸಾಮು. ಇವೆಲ್ಲವೂ ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅನೇಕ ಜನ ಸ್ಟೂಡೆಂಟ್ಸಲ್ಲಂತೂ ಖಂಡಿತವಾಗ್ಲೂ ಇದು ಇದ್ದೇ ಇರುತ್ತೆ. ನಿಮ್ಮಲ್ಲಿರುವಂಥ ಭಯ ಆಗಿರ್ಬೋದು, ಅನುಮಾನ ಆಗಿರ್ಬೋದು, ಅದನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ಮಾಡ್ತಿರುವಂಥ ಒಂದು ವಿಡಿಯೋ. ನಾನು ಈ ವಿಡಿಯೋನ ರೈಟ್ ಟೈಮಲ್ಲಿ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ತುಂಬ ಜನ ಸ್ಟೂಡೆಂಟ್ಸ್ಗೆ ಇವನ್ ಅವರು ಸಿಲೆಬಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಬಟ್ ಆದ್ರೂ ಅವ್ರಿಗೆ ಭಯ, ನಾನು ಇನ್ನೂ ಸಿಲೆಬಸ್ ಮುಗಿಸಿಲ್ಲ, ಎಕ್ಸಾಮ್ ಹತ್ರ ಬರ್ತಾ ಇದೆ, ನನ್ನ ಕೈಲಿ ಈ ಎಕ್ಸಾಮನ್ನು ಪಾಸ್ ಮಾಡಲಿಕ್ಕಾಗುತ್ತೋ ಇಲ್ವೋ, ಇವೆಲ್ಲವೂ ನಿಮ್ಮಲ್ಲಿ ಡೌಟ್ ಇದ್ದೇ ಇರುತ್ತೆ. ಸ್ನೇಹಿತರೆ, ದಯವಿಟ್ಟು ಆ ಭಯವನ್ನು ದೂರ ಮಾಡಿ. ಈ ವಿಡಿಯೋ ನೋಡಿದ ಮೇಲೆ ಖಂಡಿತವಾಗ್ಲೂ ನಿಮ್ಗೆ ಅನಿಸುತ್ತೆ, ನಾನು ಭಯ ಪಡುವಂತಹ ಅಗತ್ಯನೇ ಇಲ್ಲ, ಖಂಡಿತವಾಗ್ಲೂ ನನ್ನ ಒಂದು ಎಕ್ಸಾಮು ಕ್ಲಿಯರ್ ಆಗೇ ಆಗುತ್ತೆ, ನನಗೆ ಈ ಜಾಬ್ ಸಿಕ್ಕೇ ಸಿಗುತ್ತೆ ಅಂತೇಳಿ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಖಂಡಿತವಾಗ್ಲೂ ಬರುತ್ತೆ. ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಜಸ್ಟ್ 2 ಕೋಟ್ಸನ್ನು ಹಾಕಿದ್ದಾನೆ, ತುಂಬಾ ಇಂಪಾರ್ಟೆಂಟು. ಜಸ್ಟ್ ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ. ಈ 2 ಕೋಟ್ಸನ್ನು ನೀವು ಸೀರಿಯಸ್ ಆಗಿ ತಗೊಂಡ್ರೆ ನಿಮ್ಮ ಲೈಫು ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ನೋಡಿ, ಸಾಧ್ಯವೇ ಇಲ್ಲ ಅಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಹೌದಲ್ವಾ ಸ್ನೇಹಿತರೆ? ನಮ್ಮ ಕೈಲಿ ಆಗೋದೇ ಇಲ್ಲ, ನಾವು ಇದನ್ನು ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂದ್ಕೊಂಡ್ರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಲೈಫಲ್ಲಿ. ಪ್ರಯತ್ನ ಪಡೋದ್ರಿಂದ ನಷ್ಟವೇನಿದೆ? ಹೌದಲ್ವಾ? ಟ್ರೈ ಮಾಡೋದ್ರಿಂದ ನಿಮ್ಗೇನಾದರೂ ನಷ್ಟ ಇದೆಯಾ? ಗೆದ್ದರೆ ಸಂತೋಷ, ಸೋತರೆ ಅನುಭವ, ರೈಟ್? ಯಾವತ್ತಾದರೂ ಅಷ್ಟೇ ಸ್ನೇಹಿತರೆ. ಮುಂದೊಂದು ದಿನ ಫ್ಯೂಚರಲ್ಲಿ ಅಯ್ಯೋ ನಾನು ಅದನ್ನು ಟ್ರೈ ಮಾಡಲಿಲ್ಲ, ನಾನು ಮಾಡಲಿಲ್ಲ, ಅದನ್ನು ಟ್ರೈ ಮಾಡಿದರೆ ಆಗಿರ್ತಿತ್ತೇನೋ ಅಂತ ಅಂದ್ಕೊಳ್ಳೋದ್ರ ಬದಲು ಟ್ರೈ ಮಾಡಿಬಿಡೋಣ. ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಇವಾಗ ನಮಗೆ ಅವಕಾಶ ಸಿಕ್ಕಿದೆ. ಆ ಅವಕಾಶ ಬೇರೆ ಯಾವುದೂ ಅಲ್ಲ, SSC GD ಎಕ್ಸಾಮಿನೇಷನ್. SSC GD ಎಕ್ಸಾಮಿನೇಷನ್ ಈ ಅವಕಾಶ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ? ಬರೋ ವರ್ಷ ನೋಟಿಫಿಕೇಶನ್ ಆಗೋ ಅಷ್ಟರಲ್ಲಿ ಹಲವರಿಗೆ ಏಜ್ ಬಾರ್ ಆಗೋಗಿರುತ್ತೆ. ಕೆಲವರಿಗೆ ಆ ಒಂದು SSC GD ನೋಟಿಫಿಕೇಶನ್ ಆದಾಗ ಹಾಕಬೇಕು ಅಂತ ಮನಸ್ಸು ಬರದೇ ಇರ್ಬೋದು. ಮತ್ತು ವೇಕೆನ್ಸೀಸ್ ಕಮ್ಮಿ ಆಗಿಬಿಡ್ಬೋದು ನೆಕ್ಸ್ಟ್ ಟೈಮ್ ಕಾಲ್ ಫಾರ್ ಮಾಡಿದಾಗ. ಇವೆಲ್ಲವೂ ಸಾಧ್ಯತೆಗಳು ಇದ್ದಾವೆ ಖಂಡಿತವಾಗ್ಲೂ, ಹೌದಾ? ಬಟ್ ಇವಾಗ ನಮ್ಮ ಮುಂದೆ ಇರುವಂಥ ಅವಕಾಶ ಏನು ಹೇಳಿ? ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ, ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ದೀರಾ, ನೀವು ಸ್ಟಡೀಸ್ ಕೂಡ ಸ್ಟಾರ್ಟ್ ಮಾಡಿದ್ದೀರಾ. ಸ್ನೇಹಿತರೆ, ನಿಮ್ಮ ಸ್ಟಡೀಸನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಎಕ್ಸಾಮ್ ತುಂಬಾ ಹತ್ತಿರ ಇದೆ. ಇನ್ನು 45 ದಿನಕ್ಕೆ ಎಕ್ಸಾಮ್ ಶುರು ಆಗೋಗುತ್ತೆ. ಇನ್ನೊಂದು 45 ದಿನದ ಆದಮೇಲೆ ನೀವು ಅಯ್ಯೋ ನಾನು ಓದಲಿಲ್ವಲ್ಲ, ನಾನು ಆ ಟಾಪಿಕ್ ಓದಿದರೆ ಇನ್ನೊಂದು 4 ಮಾರ್ಕ್ಸ್ ಹೆಚ್ಚಿಗೆ ಬಂದಿರ್ತಿತ್ತಲ್ಲ, ನಾ ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡಿಬಿಡ್ತಿದ್ನಲ್ಲ ಅಂತ ಅಂದ್ಕೊಂಡ್ರೆ ಕಳೆದೋಗಿರುವಂಥ ಸಮಯ ಖಂಡಿತವಾಗ್ಲೂ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಿಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ದಯವಿಟ್ಟು ಅಂದ್ಕೊಬೇಡಿ. ನಿಮ್ಮ ಕೈಲಿ ಎಲ್ಲವೂ ಸಾಧ್ಯವಿದೆ. ದಯವಿಟ್ಟು ಓದಿ 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 ಕಷ್ಟಪಡಿ. ಪ್ರತಿಯೊಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ನಾ ಈ ವಿಡಿಯೋದಲ್ಲಿ ಹೇಳ್ತೀನಿ, 40 ಡೇಸಲ್ಲಿ ನೀವು ಇವತ್ತಿನವರೆಗೂ ಒಂದು ಹಾಳೆಯನ್ನು ತಿರುಗಿಸಿಲ್ಲ SSC GD ಸಿಲೆಬಸ್ನ ಅಂತಂದ್ರೂ ಕೂಡ ಇವತ್ತು ಕೂತ್ಕೊಂಡ್ರು ನೀವು ಎಕ್ಸಾಮನ್ನು ಪಾಸ್ ಮಾಡ್ಬೋದು. ಹೇಗೆ ಸರ್ ಅಂದರೆ, ನಾನು ಹೇಳ್ಕೊಡ್ತೀನಿ ನಿಮಗೆ ಹೇಗೆ ಪಾಸ್ ಮಾಡೋದು ಅಂತ. ಈ ವಿಡಿಯೋ ಮಾಡ್ತಿರುವಂತಹ ಉದ್ದೇಶನೇ ಅದು. ಇದು ನಮ್ಮ ಕೈಲಿ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡ್ರೆ ಏನೂ ಸಾಧ್ಯ ಆಗೋದಿಲ್ಲ. ಪ್ರಯತ್ನವನ್ನು ಪಡೋದ್ರಿಂದ ಖಂಡಿತವಾಗ್ಲೂ ಫಲ ಸಿಕ್ಕೇ ಸಿಗುತ್ತೆ. ಪ್ರಯತ್ನ ನಿರಂತರವಾಗಿರಲಿ ಸ್ನೇಹಿತರೆ, ಅಷ್ಟೇ ನಾನು ನಿಮಗೆ ಹೇಳಲಿಕ್ಕೆ ಬಯಸುವಂಥದ್ದು. ಮತ್ತು ನೋಡಿ, 2ನೇ ಕೋಟ್ ನೋಡಿ ಎಷ್ಟು ಚೆನ್ನಾಗಿದೆ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾದರೆ ಬೇಕಾಗಿರುವುದು 2: ಒಂದು ಆತ್ಮವಿಶ್ವಾಸ, ಮತ್ತೊಂದು ಪರಿಶ್ರಮ. ಇವೆರಡೂ ಇದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಖಂಡಿತವಾಗ್ಲೂ ಹೌದು ಸ್ನೇಹಿತರೆ. ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಎಲ್ಲವನ್ನೂ ವರ್ಕೌಟ್ ಮಾಡ್ತಿದ್ದೀರಾ, ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀರಾ. ಬಟ್ ಆದರೂ ನಿಮ್ಮ ಮನಸ್ಸಲ್ಲಿ ಒಂದು ಭಯ, ನಾನು ಈ ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀನಾ, ಎಕ್ಸಾಮ್ ಹತ್ರ ಬರ್ತಾ ಇದೆ, ಆ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ಕೋತೀನಾ, ಈ ಭಯ ನಿಮಗೆ. ಸ್ನೇಹಿತರೆ, ಆ ಭಯ ಬೇಡ. ನೀವು ಹಾರ್ಡ್ ವರ್ಕ್ ಮಾಡ್ತಿರೋದೇ ನಿಜ ಆಗಿದ್ರೆ ಸೆಲ್ಫ್ ಕಾನ್ಫಿಡೆನ್ಸನ್ನು ಬೆಳೆಸ್ಕೊಳ್ಳಿ. ನೀವು ಹಾರ್ಡ್ ವರ್ಕ್ ಮಾಡೋದ್ರ ಜೊತೆಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ. ಜೊತೆಗೆ ಕೆಲವರಿಗೆ ಆತ್ಮವಿಶ್ವಾಸ ಇರುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಖಂಡಿತವಾಗ್ಲೂ ಇರುತ್ತೆ. ಬಟ್ ನಾನು ಮಾಡೇ ಮಾಡ್ತೀನಿ, ನಂದು ಎಕ್ಸಾಮ್ ಕ್ಲಿಯರ್ ಆಗೇ ಆಗುತ್ತೆ ಅಂತೇಳಿ ಅವರು ಜಾಸ್ತಿ ಕಷ್ಟಪಡೋದಿಲ್ಲ. ಅದು ಕೂಡ ತಪ್ಪು.
ಸೊ ಎರಡೂ ಇರಬೇಕು ಸ್ನೇಹಿತರೆ. ಯಾವುದೇ ಆಗಲಿ ಅದು ನಮ್ಮ ಜೀವನದಲ್ಲಿ ಏನಾದರೂ ನಾವು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಎರಡು ಬೇಕೇ ಬೇಕು. ಒಂದು ಆತ್ಮವಿಶ್ವಾಸ, ಮತ್ತೊಂದು ಪರಿಶ್ರಮ. ಸೊ ಇವೆರಡು ನಿಮ್ಮದಾಗಿಸಿಕೊಳ್ಳಿ, ಈ ಕ್ಷಣದಿಂದ ನಿಮ್ಮದಾಗಿಸಿಕೊಳ್ಳಿ. ಮತ್ತೆ ನೀವು ಈ ಕ್ಷಣದಿಂದ ನೀವು ಓದಲಿಕ್ಕೆ ಶುರು ಮಾಡಿ, ಖಂಡಿತವಾಗ್ಲೂ ನಿಮ್ಮ ಎಕ್ಸಾಮು ಕ್ಲಿಯರ್ ಆಗೇ ಆಗುತ್ತೆ. ಫೈನ್ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ SSC/GD ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. 4 ಪಾರ್ಟ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, GK ಮತ್ತು ಜನರಲ್ ಅವೇರ್ನೆಸ್, ಮ್ಯಾಥಮೆಟಿಕ್ಸ್, ಎಲಿಮೆಂಟರಿ ಮ್ಯಾಥಮೆಟಿಕ್ಸ್, ಇಂಗ್ಲಿಷ್. ಓಕೆ, ಸೊ ಈ ಬಾರಿ ಎಕ್ಸಾಮ್ ಕನ್ನಡದಲ್ಲೂ ಕೂಡ ಇದೆ, ಪ್ರಶ್ನೆಗಳು ಕನ್ನಡದಲ್ಲೂ ಕೂಡ ಬರುತ್ತೆ. ಇವೆಲ್ಲವೂ ನಿಮಗೆ ತಿಳಿದಿರುವಂಥ ವಿಚಾರನೆ. ಓಕೆ, ಸೊ ಇವಾಗ ತುಂಬ ಜನಕ್ಕೆ ನಾನು ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ, ಸೊ ನಾನು ನೋಟಿಫಿಕೇಶನ್ ಆಗಿ ತುಂಬ ದಿನ ಆಗೋಗಿದೆ, ನಾನು ಇನ್ನೂ ಓದ್ಲಿಕ್ಕೆ ಶುರು ಮಾಡಲಿಲ್ಲ, ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಈವನ್ ನೀವು 0 ಇಂದ ಸ್ಟಾರ್ಟ್ ಮಾಡಿ ಇವತ್ತಿಂದನೂ ಖಂಡಿತವಾಗ್ಲೂ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ನಾನು ಹೇಳ್ಕೊಡ್ತೀನಿ ನಿಮಗೆ ಹೇಗೆ ಅಂತ. ಸ್ನೇಹಿತರೆ ನೋಡಿ, ಈ ಒಂದು SSC/GD ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ಸೊ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ತುಂಬಾ ಇಂಪಾರ್ಟೆಂಟು. ನೀವು ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಏನೇನೋ ಓದ್ಲಿಕ್ಕೆ ಹೋಗಬೇಡಿ. ನಾನಿಲ್ಲಿ ಮೆನ್ಷನ್ ಮಾಡಿರುವಂಥ ಚಾಪ್ಟರ್ಗಳನ್ನ ನೀವು ಓದ್ಕೊಂಡು ಹೋದರೆ ಖಂಡಿತವಾಗ್ಲೂ ಇದಿಷ್ಟು ಚಾಪ್ಟರ್ ಸಾಕು, ನಿಮಗೆ 70 ಮಾರ್ಕ್ಸ್ ಬರುತ್ತೆ ಔಟ್ ಆಫ್ 80. ಸೊ ರೀಸನಿಂಗ್ 40 ಮಾರ್ಕ್ಸ್ಗಿದೆ, ಮ್ಯಾಥಮೆಟಿಕ್ಸ್ 40 ಮಾರ್ಕ್ಸ್ ಇದೆ. ಸೊ ಔಟ್ ಆಫ್ 80 ನಿಮಗೆ 70 ಮಾರ್ಕ್ಸ್ ಖಂಡಿತವಾಗ್ಲೂ ಬರುತ್ತೆ. ನೀವು ಈವನ್ 70 ಅಟೆಂಪ್ಟ್ ಮಾಡಿದ್ರು, ಓಕೆ, 70 ಮಾರ್ಕ್ಸ್ಗೆ ಅಟೆಂಪ್ಟ್ ಮಾಡಿದ್ರು 60 ಮಾರ್ಕ್ಸ್ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಜಸ್ಟ್ ನಾನಿಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ ಈ ಚಾಪ್ಟರ್ಸನ್ನು ಓದಿ. ಸಪೋಸ್ ನೀವೊಬ್ಬ ಸ್ಟೂಡೆಂಟ್ ಇವತ್ತಿನ ತನಕ ನೀವು ಏನು ಪೇಜನ್ನೇ ತಿರುವು ಹಾಕಿಲ್ಲ ಅಂತಲೇ ಅಂದ್ಕೊಳ್ಳೋಣ. ಸೊ ಇವತ್ತಿಂದ ಈ ಕ್ಷಣದಿಂದ ಶುರು ಮಾಡಿ ಆಗುತ್ತೆ. ಈ ಕ್ಷಣದಿಂದ ಶುರು ಮಾಡಿ ನೀವು ಓದಲಿಕ್ಕೆ ಖಂಡಿತವಾಗ್ಲೂ ನಿಮ್ಮ ಎಕ್ಸಾಮು ಕ್ಲಿಯರ್ ಆಗೇ ಆಗುತ್ತೆ. ಸ್ನೇಹಿತರೆ ನೋಡಿ, ರೀಸನಿಂಗಲ್ಲಿ ನೀವು ಎಲ್ಲವನ್ನೂ ಓದಬೇಕಾಗಿಲ್ಲ. ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇಷ್ಟು ಚಾಪ್ಟರ್ಸನ್ನು ಓದಿ ಖಂಡಿತವಾಗ್ಲೂ ನಿಮಗೆ 20 ಕ್ವಶನ್ಗಳಲ್ಲಿ ನೀವು 17ರಿಂದ 18 ಖಂಡಿತವಾಗ್ಲೂ ಅಟೆಂಡ್ ಮಾಡ್ತೀರಾ. ನೋಡಿ, ಮಿರರ್ ಇಮೇಜು ತುಂಬಾ ಇಂಪಾರ್ಟೆಂಟು, ಪೇಪರ್ ಕಟಿಂಗ್, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಮಿನಿಮಮ್ 2 ಕ್ವಶನ್ಸ್ ಬಂದೇ ಬರುತ್ತೆ ಇದರಲ್ಲಿ. ಎಂಬೆಡೆಡ್ ಫಿಗರ್, ಮಿಸ್ಸಿಂಗ್ ಟರ್ಮ್ ಸೀರೀಸ್, ಸ್ಟೇಟ್ಮೆಂಟ್ಸ್ ಆ್ಯಂಡ್ ಕನ್ಕ್ಲೂಷನ್, ಬ್ಲಡ್ ರಿಲೇಷನ್, ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್, ಸೀಟಿಂಗ್ ಅರೇಂಜ್ಮೆಂಟ್, ಮ್ಯಾಥಮೆಟಿಕಲ್ ಆಪರೇಷನ್, ಅನಾಲಜಿ, ಡಿಕ್ಷನರಿ ಆ್ಯಂಡ್ ವರ್ಡ್ ಸೀಕ್ವೆನ್ಸ್, ಮಿಸ್ಸಿಂಗ್ ನಂಬರ್ ಇನ್ ಫಿಗರ್ಸ್, ಆಡ್ ಒನ್ ಔಟ್, ಡೈಸ್ ಆ್ಯಂಡ್ ಕ್ಯೂಬ್ಸ್, ಲಾಜಿಕಲ್ ವೆನ್ ಡಯಾಗ್ರಾಮ್, ಮಿಸ್ಸಿಂಗ್ ಫಿಗರ್. ನೋಡಿ, ಇಷ್ಟು ಚಾಪ್ಟರ್ಸನ್ನು ನೀವು ಸ್ಟಡಿ ಮಾಡಿದ್ದೇ ಆದರೆ ನೀಟಾಗಿ, ಸೊ ಖಂಡಿತವಾಗ್ಲೂ ನೀವು 17ರಿಂದ 18 ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ತೀರಾ. ನಿಮಗೆ 35ರಿಂದ 36 ಅಂಕಗಳು ಖಂಡಿತವಾಗ್ಲೂ ಬರುತ್ತೆ. 1-2 ರಾಂಗ್ ಆದರೂ ಪರವಾಗಿಲ್ಲ, ಮಿನಿಮಮ್ 32 ಮಾರ್ಕ್ಸ್ ಅಂತೂ ಖಂಡಿತವಾಗ್ಲೂ ನಿಮಗೆ ಸ್ಕೋರ್ ಮಾಡಲೇಬೋದು ಸ್ನೇಹಿತರೆ. ಔಟ್ ಆಫ್ 40 32 ಮಾರ್ಕ್ಸನ್ನು ನೀವು ಖಂಡಿತವಾಗ್ಲೂ ಸ್ಕೋರ್ ಮಾಡ್ಬೋದು. ಫೈನ್. ಸೊ ನೀವು ಅಟ್ಲೀಸ್ಟ್ 17-18 ಅಟೆಂಡ್ ಮಾಡೋದ್ರಿಂದ 30ರಿಂದ 32 ಮಾರ್ಕ್ಸ್ ಖಂಡಿತವಾಗ್ಲೂ ಬರುತ್ತೆ ನಿಮಗೆ ಈ ಒಂದು ಸೆಕ್ಷನಲ್ಲಿ. ಸೊ ಇಷ್ಟನ್ನು ಯಾವ ಪ್ರಶ್ನೆಯನ್ನು ಬಿಡಬೇಡಿ, ನೀಟಾಗಿ ಪ್ರಿಪೇರ್ ಆಗಿ. ರೀಸನಿಂಗ್ ಸೆಕ್ಷನ್ ಅನ್ನುವಂಥದ್ದು ತುಂಬಾ ಈಸಿ. ಓಕೆ, ಟೋಟಲ್ ಎಷ್ಟು ಲೆಸನ್ಸ್ ಇದೆ? 2, 4, 6, 8, 10, 12, 14, 17 ಚಾಪ್ಟರ್ಸ್ ಇದೆ. ಫೈನ್, 17 ಚಾಪ್ಟರ್ಸ್ ಇದೆ. ದಿನಕ್ಕೆ ಒಂದೊಂದು ಚಾಪ್ಟರನ್ನು ಖಂಡಿತವಾಗ್ಲೂ ಮುಗಿಸ್ಬೋದು ಸ್ನೇಹಿತರೆ. ನೀವು ಹಾರ್ಡ್ಲಿ 4 to 5 ಅವರ್ಸ್ ಓದಿದ್ರು ಒಂದೊಂದು ಚಾಪ್ಟರ್ ಮುಗ್ದೋಗುತ್ತೆ. ಸೊ ನಾನು ನಿಮಗೆ ಹೇಳ್ತೀನಿ ಹೇಗೆ ಓದಬೇಕು, ಏನು ಮಾಡಬೇಕು ಅಂತಲೂ ಕೂಡ ಹೇಳ್ತೀನಿ. ಓಕೆ, ನೀವು ಬುಕ್ಸನ್ನು ಓದೋದಾದರೆ ಖಂಡಿತವಾಗ್ಲೂ ಬುಕ್ಸನ್ನು ಓದಿ. ಇಲ್ಲ ಸರ್, ನನಗೆ ಬುಕ್ಸ್ ಓದಿದ್ರೆ ಅರ್ಥ ಆಗೋದಿಲ್ಲ, ಯಾರಾದರೂ ಒಬ್ರು ಹೇಳ್ಕೊಡ್ಲಿಕ್ಕೆ ಇದ್ದರೆ ಆಗುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲ್ ವೀಡಿಯೋಸನ್ನು ನೋಡಿ. ನಾನು ಇಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ ಇಷ್ಟು ಚಾಪ್ಟರ್ನ ಕವರ್ ಮಾಡಿದ್ದಾನೆ, ನನ್ನ ಪ್ಲೇ ಲಿಸ್ಟಲ್ಲಿದೆ. ಅಷ್ಟು ವೀಡಿಯೋಸನ್ನು ನೋಡ್ಕೊಂಡು ಹೋದರೆ ಖಂಡಿತವಾಗ್ಲೂ ನೀವು 35ರಿಂದ 36 ಅಂಕಗಳನ್ನು ಈ ಒಂದು ಸೆಕ್ಷನಲ್ಲಿ ತಗೋಬೋದು. ವರ್ಸ್ಟ್ ಅಂತ ಅಂದ್ರೂ ಕೂಡ 30 ಮಾರ್ಕ್ಸ್ ಅಂತೂ ಖಂಡಿತವಾಗ್ಲೂ ಬರುತ್ತೆ ಔಟ್ ಆಫ್ 40. ಓಕೆ, ವರ್ಸ್ಟ್ ಸಿಚುವೇಷನಲ್ಲಿ ಹೇಳ್ತಿರುವಂಥದ್ದು ನಾನು. ದ ಬೆಸ್ಟ್ ಸಿಚುವೇಷನಲ್ಲಿ 35 to 36 ಇವನ್ ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಯಾವುದೇ ಟಾಪಿಕನ್ನು ಮಿಸ್ ಮಾಡಿಲ್ಲ, ಎಲ್ಲವನ್ನು ಕವರ್ ಮಾಡಿದ್ದಾನೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿ. ಸೊ ನೀವೇ ಓನಾಗಿ ಓದ್ಕೋತೀನಿ ಅಥವಾ ನನಗೆ ಬೇರೆ ಯಾವುದೋ ಚಾನಲ್ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಸಿದ್ರೆ ಪರವಾಗಿಲ್ಲ, ಅದನ್ನೇ ನೋಡ್ಕೊಳ್ಳಿ. ಬಟ್ ಈ ಎಲ್ಲ ಲೆಸನ್ಸು ಕವರ್ ಆಗಿದೆಯಾ ನೋಡ್ಕೊಳ್ಳಿ. ಓಕೆ, ಫೈನ್. ನೆಕ್ಸ್ಟು ಇನ್ನು ಮ್ಯಾಥಮೆಟಿಕ್ಸ್ ಬಂದರೆ, ಮ್ಯಾಥಮೆಟಿಕ್ಸ್ ಅಂತಂದರೆ ಭಯ ಎಲ್ಲರಿಗೂ. ಸೊ ಇದನ್ನು ನಾವು ಕ್ಲಿಯರ್ ಮಾಡ್ತೀವಾ, ಆಗುತ್ತಾ ನಮ್ಮ ಕೈಲಿ ಅಂತ. ಸ್ನೇಹಿತರೆ ನೋಡಿ, ಮ್ಯಾಥಮೆಟಿಕ್ಸಲ್ಲಿ ನೀವು ಓದಬೇಕಾಗಿರೋದು ಇಷ್ಟೇ. ಈ 9 ಚಾಪ್ಟರ್ಗಳನ್ನು ನೀವು ನೀಟಾಗಿ ಓದ್ಕೊಂಡು ಹೋಗಿ. ಸೊ ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸ್ ಬರುತ್ತೆ. ನೋಡಿ, ಇದರಲ್ಲಿ 1 ಕ್ವಶನ್ ಬರುತ್ತೆ. HCF ಅಂಡ್ LCM ಬಿಡಿ ಓದ್ಕೊಂಡು ಹೋಗಿ. ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸ್ 2 ಕ್ವಶನ್ ಬರುತ್ತೆ. ಪರ್ಸೆಂಟೇಜ್ 2 ಪ್ರಶ್ನೆಗಳಿರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಡಿಸ್ಕೌಂಟ್ 2 to 3 ಕ್ವಶನ್ಸ್ ಬರುತ್ತೆ ಇದರಲ್ಲಿ. ಟೈಮ್ ಆ್ಯಂಡ್ ವರ್ಕ್ 2 ಕ್ವಶನ್ಸ್ ಬಂದೇ ಬರುತ್ತೆ. ಮೆನ್ಶುರೇಷನ್ 2 ಕ್ವಶನ್ಸ್ ಬಂದೇ ಬರುತ್ತೆ. ಆವರೇಜ್ 1 ಕ್ವಶನ್ನು.
ಸ್ಪೀಡ್ ಟೈಮ್ ಡಿಸ್ಟೆನ್ಸ್ ಒಂದು ಕ್ವಶನ್ನು, ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಒಂದು ಕ್ವಶನ್ನು. ಸೊ ಅಲ್ಲಿಗೆ ಎಷ್ಟು ಪ್ರಶ್ನೆಗಳಾಯಿತು? 3, 5, 5, 8, 10, 10, 12, 14, 15 ಪ್ರಶ್ನೆಗಳು ನೀವು ಇದನ್ನು ಓದೋದ್ರಿಂದ, ಈ ಒಂದು ಚಾಪ್ಟರ್ಸನ್ನು ಕವರ್ ಮಾಡೋದ್ರಿಂದ 15 ಪ್ರಶ್ನೆಗಳು ಬಂದೇ ಬರುತ್ತೆ. ಖಂಡಿತವಾಗ್ಲೂ 30 ಮಾರ್ಕ್ಸ್ಗೆ ನೀವು ಅಟೆಂಪ್ಟ್ ಮಾಡ್ಬೋದು. ಓಕೆ, ಸೊ 25 ಮಾರ್ಕ್ಸ್ ಅಂತೂ ಖಂಡಿತವಾಗ್ಲೂ ಬರುತ್ತೆ ಸ್ನೇಹಿತರೆ. ಸೊ 25 ಮಾರ್ಕ್ಸ್ ಅಂತೂ ಖಂಡಿತವಾಗ್ಲೂ ನೀವು ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು. ಇಷ್ಟು ಚಾಪ್ಟರನ್ನು ಓದಿದ್ರೆ ಮ್ಯಾಥಮೆಟಿಕ್ಸ್ ಸೆಕ್ಷನಲ್ಲಿ 25 ಅಂಕಗಳು ಬಂದೇ ಬರುತ್ತೆ ನಿಮಗೆ. ಮಿನಿಮಮ್ 25 ಅಂಕಗಳು ಬಂದೇ ಬರುತ್ತೆ. ಸೊ ಇಷ್ಟು ಚಾಪ್ಟರನ್ನು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಕವರ್ ಮಾಡಿದ್ದೇನೆ. ಮೆನ್ಸುರೇಷನ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್, ಮೆನ್ಸುರೇಷನ್ ಒಂದು ಅಪ್ಲೋಡ್ ಆಗಿಲ್ಲ, ಅದು ನಾಳೆ ಅಪ್ಲೋಡ್ ಆಗುತ್ತೆ ಕಂಪ್ಲೀಟ್ ಚಾಪ್ಟರು. ಸೊ ಇಷ್ಟು ಚಾಪ್ಟರ್ಸನ್ನು ನೀವು ಓದಿದ್ದೇ ಆದರೆ, ಸೊ ತಿಳ್ಕೊಂಡಿದ್ದೇ ಆದರೆ, ಸೊ ನಿಮಗೆ ಖಂಡಿತವಾಗ್ಲೂ 25ಇಂದ 30 ಮಾರ್ಕ್ಸು ಈ ಒಂದು ಮ್ಯಾಥಮೆಟಿಕ್ಸ್ ಸೆಕ್ಷನಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಸೀರಿಯಸ್ ಆಗಿ ತೊಗೊಂಡು ನೀವು ಇದೆರಡು ನಾನು ಏನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ, ಇಷ್ಟು ಲೆಸನ್ಗಳನ್ನು ಸೀರಿಯಸ್ ಆಗಿ ಇವತ್ತಿಂದ ನೀವು ವರ್ಕೌಟ್ ಮಾಡಿದ್ರು ನೋಡಿ, ಟೋಟಲ್ ಇಲ್ಲಿ 18 ಚಾಪ್ಟರ್ಸ್ ಇದೆ. ಸೊ ಇಲ್ಲಿ 9 ಚಾಪ್ಟರ್ಸ್ ಇದೆ. ದಿನಕ್ಕೆ 2 ದಿನಕ್ಕೆ ಒಂದು ಚಾಪ್ಟರ್ ಮುಗಿಸಿ ಮ್ಯಾಥಮೆಟಿಕ್ಸ್ನ, 2 ದಿನಕ್ಕೆ ಒಂದು ಚಾಪ್ಟರ್ ಮುಗಿಸಿದ್ರೂ ಕೂಡ 18 ಡೇಸಲ್ಲಿ ಇಷ್ಟನ್ನು ಕಂಪ್ಲೀಟ್ ಮಾಡ್ಬಿಡ್ಬೋದು ನೀವು. ಓಕೆ, 18 ಡೇಸಲ್ಲಿ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ಬಿಡ್ಬೋದು. ಸೊ 40 ಡೇಸಲ್ಲಿ 18 ಡೇಸಲ್ಲಿ ಇವೆರಡನ್ನು ಮುಗಿಸ್ಕೊಂಡ್ರೆ ನೀವು ಇನ್ನು 22 ಡೇಸಲ್ಲಿ ಆರಾಮಾಗಿ ನೀವು ಇಂಗ್ಲೀಷ್ ಸೆಕ್ಷನ್ ಮತ್ತು GK ಸೆಕ್ಷನನ್ನು ಇನ್ನು 22 ಡೇಸಲ್ಲಿ ಪ್ರಿಪೇರ್ ಆಗ್ಬೋದು. ಅದ್ರ ಜೊತೆಗೆ ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾಗುತ್ತೆ ನೀವು. ಆ 22 ಡೇಸಲ್ಲೂ ಕೂಡ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ನ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾಗುತ್ತೆ ಸ್ನೇಹಿತರೆ. ನೀವು ಇಷ್ಟು ಲೆಸನ್ಸ್ ಏನಿದೆ ಇಲ್ಲಿ, ಸೊ ಇಷ್ಟು ಲೆಸನ್ಸನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ಲೆಸನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಲೆಸನ್ಸನ್ನು ನೀವು ಓದ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಮಿನಿಮಮ್ 60 ಮಾರ್ಕ್ಸು ಮ್ಯಾಕ್ಸಿಮಮ್ಮು 70 ಮಾರ್ಕ್ಸ್ ತನಕ ಬರುತ್ತೆ. ಮತ್ತು ಇಷ್ಟು ವಿಡಿಯೋಗಳನ್ನು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸೊ ದಯವಿಟ್ಟು ನೀವು ಅದನ್ನು ವಾಚ್ ಮಾಡಿ. ಸೊ ಅದನ್ನು ಹೇಗೆ ವಾಚ್ ಮಾಡಬೇಕು, ಹೇಗೆ ನೋಡಬೇಕು ಅಂತ ನಿಮಗೇನಾದರೂ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಜಸ್ಟ್ 2 ಮಿನಿಟ್ಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ನೀವು ಈ ಒಂದು ವೀಡಿಯೋಸನ್ನು ನಮ್ಮ ಚಾನಲಲ್ಲಿ ಆಕ್ಸೆಸ್ ಮಾಡಬೇಕು ಅಂತೇಳಿ. ಫ್ರೆಂಡ್ಸ್, ಜಸ್ಟ್ ಯೂಟ್ಯೂಬ್ಗೆ ಹೋಗ್ಬಿಟ್ಟು ನಾಲೆಡ್ಜ್ ಝೋನ್ ಕರ್ನಾಟಕ ಅಂತ ಸರ್ಚ್ ಮಾಡಿ. ಸೊ ಚಾನಲ್ ಓಪನ್ ಆಗುತ್ತೆ, ನಮ್ಮ ಒಂದು ಚಾನಲ್ ಓಪನ್ ಆಗುತ್ತೆ, ನಾಲೆಡ್ಜ್ ಝೋನ್ ಕರ್ನಾಟಕ ಅಂತ ನೋಡಿ ಈ ರೀತಿ ಓಪನ್ ಆಗುತ್ತೆ. ಈ ಒಂದು ಚಾನಲ್ ಮೇಲೆ ನೀವು ಚಾನಲ್ನ ನೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಪ್ಲೇ ಲಿಸ್ಟ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಪ್ಲೇ ಲಿಸ್ಟಲ್ಲಿ ನೋಡಿ ಆನ್ಲೈನ್ ಕೋರ್ಸ್ ಫಾರ್ SSC GD ಕಾನ್ಸ್ಟೇಬಲ್ 2023-24 ಅಂತ ಇದೆ. ಇಲ್ಲಿ ವ್ಯೂ ಫುಲ್ ಪ್ಲೇ ಲಿಸ್ಟ್ ಕೊಡಿ. ಸೊ ನಾನು ಹೇಳಿದ್ದಂಥ ವಿಡಿಯೋಗಳು ಏನು ವಿಡಿಯೋಸ್ ಹೇಳಿದೆ ಇವಾಗ ನಿಮಗೆ, ಅಷ್ಟು ವಿಡಿಯೋಸು, ಅಷ್ಟು ಚಾಪ್ಟರ್ಸ್ ವಿಡಿಯೋಸು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆ, ನೋಡಿ ಎಲ್ಲ ವಿಡಿಯೋಸು ಇದೆ. ಎಂಬೆಡೆಡ್ ಫಿಗರ್ 3 ವಿಡಿಯೋಸ್ ಇದೆ. ನಂಬರ್ ಸಿಸ್ಟಮ್, ಮಲ್ಟಿಪ್ಲಿಕೇಶನ್, ಸೊ ರೇಷಿಯೋಸ್ ಅಂಡ್ HCF ಅಂಡ್ LCM, ರೇಷಿಯೋಸ್ ಅಂಡ್ ಪ್ರಪೋರ್ಷನ್ಸ್. ಓಕೆ, ದೆನ್ ಮ್ಯಾಥಮೆಟಿಕ್ಸ್ ಬೇಸಿಕ್ ಕ್ಲಾಸಸ್ ಕೂಡ ಕವರ್ ಮಾಡಿದ್ದೇನೆ. ಮಿಸ್ಸಿಂಗ್ ಫಿಗರ್, ಮಿಸ್ಸಿಂಗ್ ಟರ್ಮ್ ಸೀರೀಸ್, ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್, ಲಾಜಿಕಲ್ ವೆನ್ ಡಯಾಗ್ರಾಮ್, ಡಿಕ್ಷನರಿ, ವರ್ಡ್ ಸೀಕ್ವೆನ್ಸ್ ಅಂಡ್ ವರ್ಡ್ ಫಾರ್ಮೇಷನ್, ಸೀಟಿಂಗ್ ಅರೇಂಜ್ಮೆಂಟ್, ಅನಾಲಜಿ, ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್, ಡೈಸ್, ಆಡ್ ಒನ್ ಔಟ್, ಮ್ಯಾಥಮೆಟಿಕಲ್ ಆಪರೇಷನ್, ಬ್ಲಡ್ ರಿಲೇಷನ್, ಡೈರೆಕ್ಷನ್ ಅಂಡ್ ಡಿಸ್ಟೆನ್ಸ್, ಮಿಸ್ಸಿಂಗ್ ನಂಬರ್ಸ್ ಇನ್ ಫಿಗರ್ಸ್, ಡೆಸಿಮಲ್ ಫ್ರಾಕ್ಷನ್ಸ್, ಆವರೇಜ್, ಪರ್ಸೆಂಟೇಜ್. ನೋಡಿ ಪರ್ಸೆಂಟೇಜ್ ಮೇಲೆ 6ರಿಂದ 7 ವಿಡಿಯೋಗಳು ಅಪ್ಲೋಡ್ ಆಗಿದ್ದಾವೆ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೂ ಕೂಡ 2 ವಿಡಿಯೋಗಳು ಅಪ್ಲೋಡ್ ಆಗಿದೆ, ಆಲ್ಮೋಸ್ಟ್ 2 ಅವರ್ಸ್ ವಿಡಿಯೋ. ಮಿರರ್ ಇಮೇಜ್, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಪೇಪರ್ ಕಟಿಂಗ್, ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಟೈಮ್ ಆ್ಯಂಡ್ ವರ್ಕ್ ಮೇಲೆ 5 ವಿಡಿಯೋಗಳು ಅಪ್ಲೋಡ್ ಆಗಿದ್ದಾವೆ. ಟೋಟಲ್ಲು 62 ವಿಡಿಯೋಗಳಿದೆ ಸ್ನೇಹಿತರೆ. ಈ 62 ವಿಡಿಯೋಗಳನ್ನು ನೀವು ನೋಡೋದ್ರಿಂದ ಸೊ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಸೆಕ್ಷನಲ್ಲಿ ಔಟ್ ಆಫ್ 80 ನೀವು 70+ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಜಸ್ಟ್ ಈ ವಿಡಿಯೋಸನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಓಲ್ಡ್ ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಮಾಡಿಕೊಂಡ್ರೆ ಇಟ್ಸ್ ಮೋರ್ ದೆನ್ ಇನಫ್. ಮತ್ತು ನಾನು ಮಂಡೇಯಿಂದ ಡೈಲಿ ನೈಟು ಸೊ ಲೈವ್ ಬರ್ತಾ ಇದ್ದೀನಿ. ಸೊ ಕ್ವಶನ್ ಪೇಪರ್ಗಳನ್ನು ನಾನು ನಿಮಗೆ ಅಲ್ಲಿ ಸಾಲ್ವ್ ಮಾಡಿಸ್ತಾ ಹೋಗ್ತೇನೆ. ಮತ್ತು ಯಾವುದಾದ್ರೂ ಕಾನ್ಸೆಪ್ಟ್ ಆಗಲಿ ಯಾವುದಾದ್ರೂ ಟಾಪಿಕ್ ಆಗಲಿ ಬಿಟ್ಟೋಗಿದ್ರೆ ಅದನ್ನು ಕೂಡ ನಾನು ಕವರ್ ಮಾಡಿಕೊಡ್ತೇನೆ ಮುಂದೆ ಅಂತ ಹೇಳ್ತಾ. ಸೊ ನೀವು ಈ ವಿಡಿಯೋಗಳನ್ನು ಈಸಿಯಾಗಿ ನೋಡ್ಬೋದು. ಇದೊಂದು ಕೋರ್ಸ್ ವಿಡಿಯೋಸ್ ಆಗಿರುತ್ತೆ. ಸೊ ನೀವು ಈ ವಿಡಿಯೋಸನ್ನು ವಾಚ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ಪನ್ನು ತೊಗೋಬೇಕಾಗುತ್ತೆ. ಸೊ ಪರ್ ಮಂತ್ 199 ರುಪೀಸ್. ಸೊ ನೀವು 199 ರುಪೀಸನ್ನು ಕೊಟ್ಟು ಈ ಒಂದು
ಮೆಂಬರ್ಶಿಪ್ಪನ್ನು ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಸೆಕ್ಷನಲ್ಲಿ ಸೊ 70+ ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸರ್ ಹೇಗೆ ತಗೊಳ್ಳೋದು, ಸೊ ನಾವು ಲೈಕ್ ಈ ಒಂದು ಮೆಂಬರ್ಶಿಪ್ಪನ್ನು ಅಂತ ನೀವೇನಾದರೂ ಕೇಳೋದಾದರೆ ಅಗೈನ್ ನಮ್ಮ ಒಂದು ಚಾನಲ್ ಪ್ಲೇ ಲಿಸ್ಟ್ಗೆ ಹೋದರೆ ನೋಡಿ, ಯೂಟ್ಯೂಬ್ ಆನ್ಲೈನ್ ಕೋರ್ಸ್ ಎನ್ರೋಲ್ಮೆಂಟ್ ವಿಡಿಯೋ ಅಂತಿದೆ. ಸೊ ಈ ಒಂದು ವಿಡಿಯೋ ಇದೆ, ಈ ವಿಡಿಯೋನ ನಾನು ಸೊ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ. ಸೊ ಈ ವಿಡಿಯೋ ಲಿಂಕನ್ನು ಈ ಒಂದು ನೀವು ಪ್ರಸ್ತುತ ನೋಡ್ತಿರುವಂಥ ವಿಡಿಯೋ ಲೈಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಇದನ್ನು ನಾನು ಮೆನ್ಷನ್ ಮಾಡಿರ್ತೇನೆ, ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ನೋಡೋದ್ರಿಂದ ಹೇಗೆ ಒಂದು ಚಾನಲ್ ಮೆಂಬರ್ಶಿಪ್ಪನ್ನು ತೊಗೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಓಕೆ ಫೈನ್. ನೆಕ್ಸ್ಟ್ ಈಗ ನಮ್ಮ ವಿಡಿಯೋನ ಕಂಟಿನ್ಯೂ ಮಾಡೋದಾದರೆ, ಓಕೆ ಸೊ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಸೆಕ್ಷನಲ್ಲಿ ಏನೇನು ಓದಬೇಕು ಅಂತ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟು ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ನಲ್ಲಿ ನೀವು ಏನೇನು ಓದಬೇಕು ಅಂತ. ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟು. ಓಕೆ ಸೊ ನಾನು ಆಲ್ರೆಡಿ ಹೇಳಿದೆ 70 ಮಾರ್ಕ್ಸನ್ನು ನೀವು ಕನಿಷ್ಠ ಅಂದರೂ 60 ಮಾರ್ಕ್ಸನ್ನು ಅಲ್ಲಿ ಸ್ಕೋರ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಯಾವುದರಲ್ಲಿ? ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ. ನಮ್ಮ ಒಂದು ಚಾನಲ್ ವೀಡಿಯೋಸನ್ನು ನೋಡೋದ್ರ ಮುಖಾಂತರ ಅಥವಾ ನೀವು ಯಾವುದಾದ್ರೂ ಬುಕ್ಕನ್ನೇ ಓದಿ ತೊಂದರೆ ಇಲ್ಲ, ಬಟ್ ನಾನು ಹೇಳಿರುವಂಥ ಲೆಸನ್ಗಳನ್ನು ದಯವಿಟ್ಟು ಕವರ್ ಮಾಡ್ಕೊಳ್ಳಿ ಸಿಲೆಬಸ್ಸನ್ನು. ಓಕೆ ಆ್ಯಂಡ್ ಮೋರ್ ಓವರ್ ಅದಿಲ್ಲ ಅಂತ ಹೇಳ್ತಾರೆ, ನೀವು ಇನ್ಯಾವುದಾದ್ರು ಚಾನಲ್ ನೋಡಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಆ ಒಂದು ಚಾನಲನ್ನು ನೋಡೋದ್ರ ಮುಖಾಂತರ ನೀವು ಸೊ ಎಲ್ಲ ಚಾಪ್ಟರು ಕವರ್ ಆಗಿದ್ರೆ ಆ ಒಂದು ಸೊ ವೀಡಿಯೋಸನ್ನು ನೋಡಿ ನೀವು ನೋಟ್ಸ್ ಮಾಡಿಕೊಂಡು ಇವತ್ತಿಂದನೇ ಪ್ರಾಕ್ಟೀಸ್ ಮಾಡಿ ಆಗುತ್ತೆ. ಸ್ನೇಹಿತರೆ ಇವತ್ತಿಂದ 18 ದಿನಗಳಲ್ಲಿ ನೀವು ಖಂಡಿತವಾಗ್ಲೂ ರೀಸನಿಂಗ್ ಮತ್ತು ಆ್ಯಪ್ಟಿಟ್ಯೂಡ್ ಸಿಲೆಬಸ್ಸನ್ನು ಮುಗಿಸ್ಬಿಡ್ಬೋದು. ಬಟ್ ನನಗೇನು ಗೊತ್ತೇ ಇಲ್ಲ, ನಾನು ಝೀರೋ ಮ್ಯಾಥಮೆಟಿಕ್ಸಲ್ಲಿ ಅಂದರೂ ಕೂಡ ಇವತ್ತು ಈ ಕ್ಷಣದಿಂದನೇ ಟೇಬಲ್ಸನ್ನು ಕಲೀರಿ, ಮಗ್ಗಿಯನ್ನು ಡೈಲಿ ಮಾರ್ನಿಂಗ್ ಎದ್ದು ಅದು ಸೊ ಎಕ್ಸಾಮ್ ಬರೋ ದಿನದ ತನಕನೂ ಡೈಲಿ ಮಾರ್ನಿಂಗ್ 20 ತನಕ ಮಗ್ಗಿಯನ್ನು ಬರೀರಿ. ಜೊತೆಗೆ ನಾನು ಮಾಡಿರುವಂಥ ವೀಡಿಯೋಸನ್ನು ನೋಡ್ಕೊಳ್ಳಿ, ಫಾರ್ಮುಲಾಸನ್ನು ಬರೆದಿಟ್ಕೊಳ್ಳಿ. ವೀಡಿಯೋಸ್ ನೋಡಬೇಕಾದ್ರೆ ಆ ಫಾರ್ಮುಲಾಸ್ಗಳನ್ನು ಅವಾಗಲೇ ನೀವು ಮೆಮೊರೈಸ್ ಮಾಡ್ತಾ ಇರಬೇಕು. ಸೊ ಏನಕ್ಕೆ ತೊಗೋಬೇಕು ಆ ಫಾರ್ಮುಲಾನ, ಯಾವ ಟೈಮಲ್ಲಿ ತೊಗೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು ಸ್ನೇಹಿತರೆ. ಸೊ ಫಾರ್ಮುಲಾಸು ಟೇಬಲ್ಸು ಡೈಲಿ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಮ್ಯಾಥಮೆಟಿಕ್ಸು ಈಸಿ ಆಗುತ್ತೆ. ಫೈನ್. ಈಗ ನೋಡಿ ಜನರಲ್ ನಾಲೆಡ್ಜಲ್ಲಿ ನಾವು ಏನೇನು ಓದಬೇಕಂತ ಹೇಳಿದ್ರೆ, ಕರೆಂಟ್ ಅಫೇರ್ಸ್ 1 ಇಯರ್ದು ಓದಲೇಬೇಕು ಸ್ನೇಹಿತರೆ. 12 ಮಂತ್ಸ್ ಕರೆಂಟ್ ಅಫೇರ್ಸು ಇನ್ ಡೆಪ್ತ್ ನೋಡೋಕೆ ಹೋಗಬೇಡಿ, ಬೇಸಿಕ್ಸು ಓಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು 1 ಇಯರ್ ಕರೆಂಟ್ ಅಫೇರ್ಸನ್ನು ನೀವು ಕವರ್ ಮಾಡ್ಕೊಂಡು ಹೋದರೆ ಸೊ ಖಂಡಿತವಾಗ್ಲೂ ಸೊ ಯೂಸ್ಫುಲ್ ಆಗುತ್ತೆ ನಿಮಗೆ. ಮತ್ತು ಸೈನ್ಸು ಅಷ್ಟೇ, ನೀವು 6ನೇ ತರಗತಿಯಿಂದ 10ನೇ ತರಗತಿ ತನಕ ಏನು ಟೆಕ್ಸ್ಟ್ ಬುಕ್ ಇದೆ ಆ ಟೆಕ್ಸ್ಟ್ ಬುಕ್ಗಳನ್ನ ಒಂದ್ಸರಿ ನೋಡ್ಕೊಂಡೋಗಿ. ಬೇಸಿಕ್ಸನ್ನು ನೀವು ಇನ್ ಡೆಪ್ತು ತಿಳ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಲೆಸನ್ನ ಓದಾದ್ಮೇಲೆ, ಒಂದು ಚಾಪ್ಟರ್ನ ಓದಾದ್ಮೇಲೆ ಸಮ್ಮರಿ ಅಂತ ಇರುತ್ತೆ ನೋಡಿ, ಆ ಸಮ್ಮರೀಸನ್ನು ಓದ್ಕೊಂಡು ಹೋಗಿ ಸಾಕು. ಸೊ ನಿಮಗೆ ಈಸಿಯಾಗಿ ಒಳ್ಳೆ ಮಾರ್ಕ್ಸು. ಬೇಸಿಕ್ಸಲ್ಲೇ ಕೇಳ್ತಾರೆ, ತುಂಬ ಬೇಸಿಕ್ಸ್ ಕ್ವಶನ್ಸ್ಗಳು 20 ಪ್ರಶ್ನೆಗಳಿರ್ತವೆ GK ಸೆಕ್ಷನಲ್ಲಿ. 10ರಿಂದ 12 ಬೇಸಿಕ್ಸ್ ಪ್ರಶ್ನೆಗಳೇ ಇರ್ತವೆ ಸ್ನೇಹಿತರೆ. ಹಂಗಾಗಿ ನೀವು ಬೇಸಿಕ್ಸನ್ನು ತಿಳ್ಕೊಂಡ್ರೆ ಸಾಕು, ಇನ್ ಡೆಪ್ತು ತಿಳ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಬೇಸಿಕ್ಸನ್ನು ಓದ್ಕೊಂಡೋಗಿ ಒಳ್ಳೆ ಮಾರ್ಕ್ಸನ್ನು ಫೆಚ್ ಮಾಡ್ಬೋದು. ಓಕೆ ಇಂಡಿಯನ್ ಜಾಗ್ರಫಿ ಅದು ಅಷ್ಟೇ, ಬೇಸಿಕ್ಸ್ ನೋಡ್ಕೊಳ್ಳಿ. ಇಂಡಿಯನ್ ಜಾಗ್ರಫಿಯಲ್ಲಿ ಬೇಸಿಕ್ಸ್ ನಿಮಗೆ ಗೊತ್ತಿರುತ್ತೆ. ಸೊ ಪ್ಲಾನೆಟ್ಸ್ ಬಗ್ಗೆ ತಿಳ್ಕೊಂಡು ಹೋಗಿ. ಓಕೆನಾ. ನೆಕ್ಸ್ಟು ಪ್ಲಾನೆಟ್ಸ್ ಆದಮೇಲೆ ಲೈಕ್ ಹಿಮಾಲಯಾಸ್ ಬಗ್ಗೆ ಆಗಿರ್ಬೋದು, ಡೆಕ್ಕನ್ ಪ್ಲಾಟೋ ಬಗ್ಗೆ ಆಗಿರ್ಬೋದು. ಓಕೆ ಲೈಕ್ ಈ ಥರ ಸೊ ಬೇಸಿಕ್ಸ್ ಏನಿದೆ, ಸೊ ಫಾರೆಸ್ಟ್ ಬಗ್ಗೆ ಆಗಿರ್ಬೋದು, ಎವರ್ಗ್ರೀನ್ ಫಾರೆಸ್ಟ್ ಬಗ್ಗೆ ಆಗಿರ್ಬೋದು. ಓಕೆ ಸೊ ಈ ಥರ ಬೇಸಿಕ್ಸ್ ಏನಿದ್ದಾವೆ, ನಮ್ಮ ಒಂದು ಡ್ಯಾಮ್ಸ್ ಪ್ರಾಜೆಕ್ಟ್ಸ್ಗಳು ಏನೇನಿದಾವೆ ಇಂಡಿಯಾದಲ್ಲಿ ಅದ್ರ ಬಗ್ಗೆ. ಸೊ ಲೈಕ್ ಬೇಸಿಕ್ಸ್ ಅಂದರೆ ಗೊತ್ತಾಗುತ್ತೆ ನಿಮಗೆ. ಸೊ ಕರ್ನಾಟಕದ ಬಗ್ಗೆ ಏನು ತಿಳ್ಕೊಳಕ್ಕೆ ಹೋಗ್ಬೇಡಿ, ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ಇಂಡಿಯಾನ ಕಾನ್ಸಂಟ್ರೇಟ್ ಮಾಡಿ ಪ್ರಶ್ನೆಗಳು ಫ್ರೇಮ್ ಆಗಿರ್ತವೆ. ಹಾಗಾಗಿ ಸೊ ಇಂಡಿಯನ್ ಜಾಗ್ರಫಿನ ನೀಟಾಗಿ ತಿಳ್ಕೊಂಡೋಗಿ. ಮತ್ತು ಕಾನ್ಸ್ಟಿಟ್ಯೂಷನ್ ಬೇಸಿಕ್ಸ್ ನೋಡಿ, ಕಾನ್ಸ್ಟಿಟ್ಯೂಷನ್ಸಲ್ಲೂ ಅಷ್ಟೇ ಆರ್ಟಿಕಲ್ಸ್ ತಿಳ್ಕೊಳ್ಳಿ, ಶೆಡ್ಯೂಲ್ಸ್ ತಿಳ್ಕೊಳ್ಳಿ, ಅಮೆಂಡ್ಮೆಂಟ್ ತಿದ್ದುಪಡಿ ಏನಾಗಿರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಎಫ್ ಆರ್ಸ್ ಅಂತಂದರೆ ಫಂಡಮೆಂಟಲ್ ರೈಟ್ಸ್ ಅಂತ, ಮೂಲಭೂತ ಹಕ್ಕುಗಳು ಅಂತ ಹೇಳ್ತೀವಲ್ಲ. ಸೊ ಫಂಡಮೆಂಟಲ್ ರೈಟ್ಸ್ ಅದ್ರ ಬಗ್ಗೆ ತಿಳ್ಕೊಂಡೋಗಿ. ಓಕೆ ನಮ್ಮ ನ್ಯಾಷನಲ್ ಫ್ಲ್ಯಾಗ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ತಿಳ್ಕೊಳ್ಳಿ. ಓಕೆ ನ್ಯಾಷನಲ್ ಫ್ಲ್ಯಾಗ್ ಓಕೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲಿ ನಿಮಗೆ. ನೆಕ್ಸ್ಟು ಪ್ರೆಸಿಡೆಂಟು, ಓಕೆ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಗವರ್ನರ್ ಆ್ಯಂಡ್ ಗ್ರಾಮ ಪಂಚಾಯತಿ ಇಷ್ಟರ ಬಗ್ಗೆ ನೀವು ತಿಳ್ಕೊಂಡೋದ್ರೆ ಬಹುತೇಕ ಪ್ರಶ್ನೆಗಳು ಇದ್ರ ಮೇಲೆ ಲೈಕ್ ಫ್ರೇಮ್ ಆಗಿರ್ತವೆ. ಓಕೆ ಬೇಸಿಕ್ಸು ಕಾನ್ಸ್ಟಿಟ್ಯೂಷನ್ ಅಂದರೆ ಎಲ್ಲ ಆರ್ಟಿಕಲ್ಸ್ ನಂಬರ್ ಗೊತ್ತಿರಬೇಕು ನಿಮಗೆ, ಶೆಡ್ಯೂಲ್ಸ್ ಗೊತ್ತಿರಬೇಕು, ಅಮೆಂಡ್ಮೆಂಟು ತಿದ್ದುಪಡಿಗಳು ಯಾವ್ಯಾವ ತಿದ್ದುಪಡಿ ಏನೇನು ಹೇಳುತ್ತೆ ಅನ್ನೋದು ಗೊತ್ತಿರಬೇಕು, ಫಂಡಮೆಂಟಲ್ ರೈಟ್ಸ್ ಗೊತ್ತಿರಬೇಕು, ಪ್ರೆಸಿಡೆಂಟ್ ಬಗ್ಗೆ, ಪ್ರೈಮ್ ಮಿನಿಸ್ಟರ್ ಬಗ್ಗೆ, ಚೀಫ್ ಮಿನಿಸ್ಟರ್ ಬಗ್ಗೆ, ಗವರ್ನರ್ ಮತ್ತು ಗ್ರಾಮ ಪಂಚಾಯತ್ ಹೇಗೆ ವರ್ಕ್ ಆಗುತ್ತೆ ಅದು. ಗ್ರಾಮ ಪಂಚಾಯತ್ ಅದು ಲೈಕ್ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು. ಸೊ ಇವ್ರ ಬಗ್ಗೆ ಒಂದಷ್ಟು ನಾಲೆಡ್ಜು ನಿಮಗೆ ಖಂಡಿತವಾಗ್ಲೂ ಇರಬೇಕಾಗತ್ತೆ. ನೆಕ್ಸ್ಟು ಎಕನಾಮಿಕ್ಸ್ ಬಂದರೆ ಸ್ನೇಹಿತರೆ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳನ್ನ ತಿಳ್ಕೊಳ್ಳಿ. ಅಂದರೆ ಮೊದಲಿಂದನೂ ಫೇಮಸ್ ಆಗಿರುವಂಥ ಸ್ಕೀಮ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆಗಿರ್ಬೋದು, ಓಕೆ NRLM ಸ್ಕೀಮ್ಗಳಾಗಿರ್ಬೋದು. ಓಕೆ ಸೊ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು ನಿಮಗೆ. ಬ್ಯಾಂಕಿಂಗ್ ನಾಲೆಡ್ಜ್ ಬೇಕಂತ ಹೇಳಿದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅಂತಲೇ ಒಂದು 7ರಿಂದ 8 ವೀಡಿಯೋಗಳನ್ನು ಮಾಡಿದ್ದೇನೆ. ಸೊ
ಅದರಲ್ಲಿ ನಿಮಗೆ ಬ್ಯಾಂಕಿಂಗ್ ಬೇಸಿಕ್ಸ್ ಕೂಡ ಕವರ್ ಮಾಡಿದ್ದಾನೆ, ಮೋದಿ ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆಯೂ ಕೂಡ ಕವರ್ ಮಾಡಿದ್ದಾನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕವರ್ ಮಾಡಿದ್ದಾನೆ ಬೇಸಿಕ್ಸು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು, ನಬಾರ್ಡ್ ಬೇಸಿಕ್ಸ್ ಕೂಡ ಅದರಲ್ಲಿ ಕವರ್ ಮಾಡಿದ್ದಾನೆ. ಮತ್ತು ಸೊ ಇದನ್ನು ನೀವು ಆರಾಮಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ಕೋಬೋದು. ಮತ್ತು 5 ಇಯರ್ಸ್ ಪ್ಲ್ಯಾನ್ ಬಗ್ಗೆ, ಓಕೆ, ಪಂಚವಾರ್ಷಿಕ ಯೋಜನೆ ಅಂತ ಕರಿತೀರಲ್ಲ, ಅದ್ರ ಬಗ್ಗೆ ನೀವೇ ಸ್ಟಡಿ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ರೆವಲ್ಯೂಷನ್ಸ್ ಲೈಕ್ ವೈಟ್ ರೆವಲ್ಯೂಷನ್ನು, ಯೆಲ್ಲೋ ರೆವಲ್ಯೂಷನ್ನು, ಗ್ರೀನ್ ರೆವಲ್ಯೂಷನ್ ಅಂತ ನಾವು ಏನು ಹೇಳ್ತೀವಿ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಹಸಿರು ಕ್ರಾಂತಿ, ಹಳದಿ ಕ್ರಾಂತಿ ಅಂತ ನೀವೇನು ಕರಿತೀರ ಕನ್ನಡದಲ್ಲಿ, ಇವ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಲಿ ಸ್ನೇಹಿತರೆ. ಸೊ ಎಲ್ಲವೂ ನಾನು ಹೇಳ್ತಾ ಇದ್ದೀನಲ್ಲ, ಜಾಗ್ರಫಿ, ಕಾನ್ಸ್ಟಿಟ್ಯೂಷನು, ಎಕನಾಮಿಕ್ಸು ಮತ್ತು ಹಿಸ್ಟರಿ, ಇವನ್ನು ನೀವು ಇನ್ ಡೆಪ್ತು ಸ್ಟಡಿ ಮಾಡಲಿಕ್ಕೆ ಹೋಗಲೇಬೇಡಿ. ಜಸ್ಟ್ ಬೇಸಿಕ್ಸನ್ನು ತಿಳ್ಕೊಂಡೋಗಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ. ಇದರ ಜೊತೆಗೆ ನೀವೇನು ಮಾಡಬೇಕಂತ ಹೇಳಿದ್ರೆ ಮಿಸಲೇನಿಯಸ್ ಟಾಪಿಕ್ಸ್. ಮಿಸಲೇನಿಯಸ್ ಅಂತಂದರೆ ವರ್ಲ್ಡಲ್ಲಿ ಲಾರ್ಜೆಸ್ಟ್ ಯಾವುದು, ಸ್ಮಾಲೆಸ್ಟ್ ಯಾವುದು, ಓಕೆ, ವರ್ಲ್ಡಲ್ಲಿ ಫಸ್ಟ್ ಏನೇನಾಗಿದೆ, ಓಕೆ, ಲಾರ್ಜೆಸ್ಟ್ ರಿವರ್ ಇನ್ ದ ವರ್ಲ್ಡ್, ಓಕೆ, ಫಸ್ಟ್ ವುಮನ್ ಚೀಫ್ ಮಿನಿಸ್ಟರ್ ಇನ್ ಇಂಡಿಯಾ, ಓಕೆ, ಫಸ್ಟ್ ಏನೇನಿದೆ ದೇಶದಲ್ಲಿ ಏನೇನಾಗಿದೆ ಫಸ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿ. ವರ್ಲ್ಡಲ್ಲಿ ಫಸ್ಟ್ ಏನೇನಾಗಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಓಕೆ. ಸೊ ಫಸ್ಟು ಮತ್ತು ಲಾರ್ಜೆಸ್ಟು ಇದ್ರ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರಬೇಕು ನಿಮಗೆ, ಓಕೆ. ನೆಕ್ಸ್ಟು ಯುನೈಟೆಡ್ ನೇಷನ್ ಆರ್ಗನೈಸೇಷನ್, UNO ಬಗ್ಗೆ ಕೇಳ್ತಾರೆ, ಮತ್ತು ಅದರ ಆರ್ಗನೈಸೇಷನ್ಗಳು, ಓಕೆನಾ. ಸೊ ಇವ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ ನೈಬರಿಂಗ್ ಕಂಟ್ರೀಸ್ ನೋಡಿ, ನೈಬರಿಂಗ್ ಕಂಟ್ರೀಸ್ ಅಂದರೆ ನಿಮಗೆ ಗೊತ್ತಿದೆ. ಸೊ ಚೈನಾ ಇರ್ಬೋದು, ನೇಪಾಳ ಇರ್ಬೋದು, ಪಾಕಿಸ್ತಾನ್ ಇರ್ಬೋದು, ಅಫ್ಘಾನಿಸ್ತಾನ್ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಮ್ಯಾನ್ಮಾರ್ ಇರ್ಬೋದು, ಭೂತಾನ್ ಇರ್ಬೋದು, ನೇಪಾಳ. ಸೊ ಈ ದೇಶದ ಬಗ್ಗೆ ಬೇಸಿಕ್ಸ್ ನಾಲೆಡ್ಜ್ ಇರಬೇಕು. ಅಲ್ಲಿಯ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಥವಾ ಪ್ರೈಮ್ ಮಿನಿಸ್ಟರ್ ಯಾರಿದ್ದಾರೆ, ಅಲ್ಲಿಯ ಕರೆನ್ಸಿ ಏನು, ಓಕೆನಾ, ಅಲ್ಲಿ ಫೇಮಸ್ ರಿವರ್ ಯಾವುದು, ಅದರ ಅಲ್ಲಿ ಯೂಸ್ ಮಾಡುವಂಥ ಅಲ್ಲಿ ಲೈಕ್ ಆ ಒಂದು ದೇಶದ ಕ್ಯಾಪಿಟಲ್ ಸಿಟಿ ಯಾವುದು, ಈ ಥರ ನಮ್ಮ ನೈಬರಿಂಗ್, ನಮ್ಮ ದೇಶದ ಸುತ್ತಮುತ್ತ ಇರುವಂತಹ ದೇಶಗಳ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಸೊ ಇದನ್ನು ತಿಳ್ಕೊಂಡ್ರೆ ಇಷ್ಟು ಟಾಪಿಕ್ಸನ್ನು ನೀವು GKಯಲ್ಲಿ ಆರಾಮ್ಸೆ ನೀವು 20 ಡೇಸಲ್ಲಿ ಖಂಡಿತವಾಗ್ಲೂ ಇಷ್ಟನ್ನು ನೀವು ಕವರ್ ಮಾಡ್ಬೋದು ಸ್ನೇಹಿತರೆ. ಆಲ್ರೆಡಿ ಓದಿರ್ತೀರ GKನ, ಸ್ವಲ್ಪ ಅದನ್ನೇ ಬ್ರಷ್ ಅಪ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು 10ರಿಂದ 12 ಪ್ರಶ್ನೆಯನ್ನು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು 10ರಿಂದ 12 ಪ್ರಶ್ನೆಗಳನ್ನು, ಓಕೆ. ಇದಿಷ್ಟು GKಗೆ ಸಂಬಂಧಪಟ್ಟಂಥದ್ದು. ನೆಕ್ಸ್ಟು ಸ್ನೇಹಿತರೆ ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಬನ್ನಿ. ನಾನು ಈಗಲೂ ಮೊದಲಿಂದನೂ ಹೇಳ್ತಿದ್ದೀನಿ, ಈಗ ಕೂಡ ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ, ಡೈಲಿ ಒಂದು ಆರ್ಟಿಕಲ್ ಯಾವುದಾದ್ರೂ ಸರಿ, ಅದು ನ್ಯೂಸ್ ಪೇಪರಲ್ಲಿ ಓದ್ತಿರೋ ಅಥವಾ ನೀವು ಇಂಗ್ಲೀಷ್ ಬುಕ್ಕಲ್ಲಿ ಓದ್ತಿರೋ ಏನಾದರೂ ಸರಿ, ಒಂದು ವಿಷಯವನ್ನು ಒಂದು 20 ಲೈನ್ ಇರುವಂತಹ ಒಂದು ಪ್ಯಾರಾಗ್ರಾಫನ್ನು ದಯವಿಟ್ಟು ಓದಿ, ಅದನ್ನು ಒಂದು ನೋಟ್ಸ್ ಮಾಡಿ, ಅದರಲ್ಲಿರುವಂಥ ಪದಗಳ ಅರ್ಥ ಅಂದರೆ ಸಿನಾನಿಮ್ಸ್, ಓಕೆ, ಸಿನಾನಿಮ್ಸ್ ಅಂತ ಏನು ಕರಿತೀರ ನೀವು, ಸಿನಾನಿಮ್ಸ್ ಆಗಿರ್ಬೋದು ಅಥವಾ ಅನಾನಿಮ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಆ ಪದದ ಅರ್ಥವನ್ನು ತಿಳ್ಕೊಳ್ಳಿ, ಆ ಸೆಂಟೆನ್ಸ್ ಏನು ಹೇಳುತ್ತೆ, ಇದನ್ನು ನೀವು ಜಸ್ಟ್ ಇವತ್ತಿಂದ 45 ಡೇಸು ಪ್ರಾಕ್ಟೀಸ್ ಮಾಡಿದ್ರೂ ನೀವು ಏನು ಸ್ಕೋರ್ ಮಾಡ್ತಿದ್ರಿ ಇಂಗ್ಲೀಷಲ್ಲಿ, ಆ ಒಂದು ಅದಕ್ಕಿಂತ ನಿಮಗೆ ಒಂದು 5ರಿಂದ 8 ಮಾರ್ಕ್ಸ್ ಜಾಸ್ತಿ ಆಗುತ್ತೆ, ಓಕೆ. ನಿಮ್ಗೆ ಏನು ನಾಲೆಡ್ಜ್ ಇದೆ ಈಗ 0 ಇರಲಿ ನಿಮಗೆ ತೊಂದರೆ ಇಲ್ಲ, ಬಟ್ ನಿಮ್ಗೆ ಇಂಗ್ಲೀಷ್ ಓದಕ್ಕೆ ಬಂದರೆ ಇವತ್ತಿಂದ ಡೈಲಿ ಒಂದು ಆರ್ಟಿಕಲನ್ನು ಓದಿ, ಎನಿ ಆರ್ಟಿಕಲ್. ಸಪೋಸ್ ಅದು ಮೂವಿ ಬಗ್ಗೆ ಆಗಿರ್ಬೋದು, ರಾಜಕೀಯದ ಬಗ್ಗೆ ಆಗಿರ್ಬೋದು, ಸ್ಪೋರ್ಟ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ಸ್ಟೋರಿ ಓದಿ, ತೊಂದರೆ ಇಲ್ಲ. ಬಟ್ ಅದು ಇಂಟರ್ನೆಟ್ಟಲ್ಲಿ ಓದ್ತಿರೋ, ನೀವು ನ್ಯೂಸ್ ಪೇಪರಲ್ಲಿ ಓದ್ತಿರೋ, ಅಥವಾ ಒಂದು ಬುಕ್ಕಲ್ಲಿ ಒಂದು ಬುಕ್ಕನ್ನು ತಗೊಂಡು ಆ ಬುಕ್ಕಲ್ಲಿ ಯಾವ್ದಾದ್ರು ಒಂದು ಟಾಪಿಕ್ ಓದ್ತಿರೋ, ಅದು ನನಗೆ ಗೊತ್ತಿಲ್ಲ. ಬಟ್ ಡೈಲಿ ಒಂದು ಆರ್ಟಿಕಲ್, ಎನಿ ಆರ್ಟಿಕಲ್ ನೀವು ಡೈಲಿ ಓದಿ, ಅದು ನಿಮಗೆ ಖಂಡಿತವಾಗ್ಲೂ ನಿಮ್ಮ ಮಾರ್ಕ್ಸ್ ಏನು ಸ್ಕೋರ್ ಮಾಡ್ತೀರಾ ಅದನ್ನು 5ರಿಂದ 8 ಮಾರ್ಕ್ಸನ್ನು ಹೆಚ್ಚಿಸುತ್ತೆ, ಓಕೆ. ಸೊ ನಿಮ್ಗೆ ಇನ್ನೂ 45 ಡೇಸ್ ಇರೋದ್ರಿಂದ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಡೈಲಿ ಒಂದು 2 ಅವರ್ಸು, ಓಕೆ. 6ನೇ ತರಗತಿಯಿಂದ 10ನೇ ತರಗತಿಯ ಟೆಕ್ಸ್ಟ್ ಬುಕ್ ಏನಿದೆ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕು, ಅದನ್ನು ಡೈಲಿ ಒಂದು ½ ಅನ್ ಅವರಿಂದ ಒಂದು 3/4 ಗಂಟೆ ಓದ್ಬಿಟ್ಟು ಆ ಪದಗಳ ಅರ್ಥವನ್ನು ಒಂದು ಬುಕ್ಕಲ್ಲಿ ನೋಟ್ಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮಗೆ ಸಿನಾನಿಮ್ಸ್ ಅನಾನಿಮ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು, ಓಕೆ, ಫೈನ್. ಮತ್ತು ಕ್ಲೋಸ್ ಟೆಸ್ಟ್ ಅಂತ ಕೊಡ್ತಾರೆ. ಈ ಕ್ಲೋಸ್ ಟೆಸ್ಟು ಆಲ್ಮೋಸ್ಟ್ ನಿಮಗೆ 10 ಮಾರ್ಕ್ಸ್ ಕೇಳ್ತಾರೆ. ಸೊ ಇಂಗ್ಲೀಷ್ ಸೆಕ್ಷನಲ್ಲಿ ಸೊ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಅದರಲ್ಲಿ ಲೈಕ್ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೊಟ್ಟಿರ್ತಾರೆ. ಪ್ರತಿಯೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೂ 4 ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ನೀವು ಕರೆಕ್ಟಾಗಿ ಅದನ್ನು ಫಿಲ್ ಮಾಡಬೇಕು. ಅದನ್ನು ಕರೆಕ್ಟಾಗಿ ಫಿಲ್ ಮಾಡಬೇಕಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಡೈಲಿ ಒಂದು ಆರ್ಟಿಕಲ್ ಅಥವಾ ಡೈಲಿ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನ ಒಂದು ಚಾಪ್ಟರನ್ನು ಓದೋದ್ರಿಂದ ನೀವು ಈ ಕ್ಲೋಸ್ ಟೆಸ್ಟನ್ನು ಈಸಿಯಾಗಿ ಅಟೆಂಡ್ ಮಾಡ್ಬೋದು ಸ್ನೇಹಿತರೆ, ಓಕೆ. ಸೊ ಕ್ಲೋಸ್ ಟೆಸ್ಟನ್ನು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ನೋಡಿ, ಈ 3 ಡೈಲಿ ನೀವು ಮಾಡೋದ್ರಿಂದ ಕ್ಲೋಸ್ ಟೆಸ್ಟ್ ಪ್ರಾಕ್ಟೀಸ್ ಮಾಡಿಕೊಂಡು ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಏನಿರುತ್ತೆ ಕ್ಲೋಸ್ ಟೆಸ್ಟು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು, ಸೊ ಒಂದು ಡೈಲಿ ಒಂದು ಆರ್ಟಿಕಲ್ ಅಥವಾ ಇನ್ನೊಂದು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನ ಒಂದು ಚಾಪ್ಟರ್ನ ಓದೋದ್ರಿಂದ ನಿಮಗೆ ಅದು ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ಕ್ಲೋಸ್ ಟೆಸ್ಟ್ ಹೆಲ್ಪ್ ಆಗುತ್ತೆ. ಅದು ಕ್ಲೋಸ್ ಟೆಸ್ಟನ್ನು ನೀವು ಈಸಿಯಾಗಿ ಮಾಡ್ಬೋದು. ಸಿನಾನಿಮ್ಸು ಮತ್ತು ಅನಾನಿಮ್ಸು, ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಮತ್ತು ಈ 3ಕ್ಕೂ ಅದು ತುಂಬಾ ಹೆಲ್ಪ್ ಆಗುತ್ತೆ. ಈ 3ರಿಂದ ಬಹುತೇಕ ನಿಮಗೆ 16 ಮಾರ್ಕ್ಸ್ ಬರುತ್ತೆ. ಈ 3 ನಿಮಗೆ
16 ಮಾರ್ಕ್ಸ್ಗೆ 16ರಿಂದ 18 ಮಾರ್ಕ್ಸಿಗೆ ಬರುತ್ತೆ. ಇದು ಮೂರನ್ನು ನೀವು ಕವರ್ ಮಾಡ್ಕೊಳ್ಳೋದ್ರಿಂದ ಕ್ಲೋಸ್ ಟೆಸ್ಟು, ಸಿನಾನಿಮ್ಸು, ಅನಾನಿಮ್ಸು. ಓಕೆ ಫೈನ್. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಒನ್ ವರ್ಡ್ ಸಬ್ಸ್ಟಿಟ್ಯೂಷನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಇನ್ನೊಂದು KZK ಸ್ಟಡಿ ಪಾಯಿಂಟ್ ಅಂತ ಇದೆ. ಆ ಯೂಟ್ಯೂಬ್ ಚಾನಲ್ಗೆ ನೀವು ಲಾಗಿನ್ ಆದರೆ ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬಗ್ಗೆ ನಾನು ವೀಡಿಯೋಸನ್ನು ಮಾಡಿದ್ದೇನೆ. ಆ ವೀಡಿಯೋಸನ್ನು ನೋಡಿದ್ರೆ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು ಸ್ನೇಹಿತರೆ. ನೋಡಿ, KZK ಸ್ಟಡಿ ಪಾಯಿಂಟ್ ಅಂತ ಸರ್ಚ್ ಮಾಡಿ. ಓಕೆ, ಸೊ ಅದರಲ್ಲಿ ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಇಂಗ್ಲೀಷ್ ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಸೊ ಇನ್ನು ಮುಂದೆ ಇವಾಗ ಸಿಲೆಬಸ್ ಇದು ಕಂಪ್ಲೀಟ್ ಆಗ್ತಾ ಇದೆ, ನನ್ನ ಆನ್ಲೈನ್ ಕೋರ್ಸು. ಅದಾದಮೇಲೆ ಅಲ್ಲೂ ಸಹ ಡೈಲಿ ನಾನು ಇಂಗ್ಲೀಷ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಕೂಡ ವಾಚ್ ಮಾಡೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಮತ್ತು ಐಡಮ್ಸ್ ಆ್ಯಂಡ್ ಫೇಸಸ್ ಕೂಡ ನಾನು ಅದರಲ್ಲಿ ಕವರ್ ಮಾಡಿದ್ದೇನೆ. ಸೊ ಗ್ರಾಮೆಟಿಕಲ್ ಎರರ್ ಇದನ್ನು ನಾನು ನಿಮಗೆ ಒಂದು 2-3 ಕ್ಲಾಸಸನ್ನು ಅಪ್ಲೋಡ್ ಮಾಡಿಕೊಡ್ತೇನೆ. ಸೊ ಜಸ್ಟ್ ಅದನ್ನು ನೋಡೋದ್ರಿಂದ ನೀವು ಈಸಿಯಾಗಿ ಒಳ್ಳೆ ಮಾರ್ಕ್ಸನ್ನು ಫೆಚ್ ಮಾಡ್ಬೋದು ಗ್ರಾಮೆಟಿಕಲ್ ಎರರಲ್ಲಿ. ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು, ಗ್ರಾಮೆಟಿಕಲ್ ಎರರ್, ಇದೆರಡನ್ನು ನಾನು ಮಾಡಿಕೊಡ್ಬೇಕು ನಿಮಗೆ. ಸೊ ನಾನು ಅದನ್ನು ಕವರ್ ಮಾಡಿಕೊಡ್ತೇನೆ. ಸೊ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮತ್ತು ಐಡಮ್ಸ್ ಆ್ಯಂಡ್ ಫೇಸಸ್ಗೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೋಡಿ. ಅದ್ರ ಜೊತೆಗೆ ಡೈಲಿ 1 ಆರ್ಟಿಕಲ್ ಮತ್ತು 6ನೇ ತರಗತಿಯಿಂದ 10ನೇ ತರಗತಿಯ ಟೆಕ್ಸ್ಟ್ ಬುಕ್ಕು ಮತ್ತು ಡೈಲಿ ಕ್ಲೋಸ್ ಟೆಸ್ಟು. ಸೊ ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೂ ಕೂಡ ಒಳ್ಳೆ ಅರೌಂಡ್ ಅಟ್ಲೀಸ್ಟ್ 12 to 15 ಮಾರ್ಕ್ಸ್ 12 to 15 ಕ್ವಶನ್ಸನ್ನು ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು ಸ್ನೇಹಿತರೆ. ಈಸಿಯಾಗಿ ಅಟೆಂಡ್ ಮಾಡ್ಬೋದು. ವರ್ಸ್ಟ್ ಸಿಚುವೇಷನಲ್ಲಿ 5 ರಾಂಗ್ ಆಗಲಿ, ಓಕೆ, 10 ಕರೆಕ್ಟ್ ಆದ್ರೂ ಸಹ ನೀವು ಬೇರೆ ಸೆಕ್ಷನಲ್ಲಿ ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡಿರ್ತೀರ. ಹಾಗಾಗಿ ನಿಮಗೆ ಈಸಿಯಾಗಿ 100 ಮಾರ್ಕ್ಸನ್ನು ತಗೊಳ್ಳುವಂಥದ್ದು ಕಷ್ಟ ಅಲ್ವೇ ಅಲ್ಲ. ಓಕೆ ಫೈನ್. ಈಗ ನೋಡಿ, ನಾನು ಹೇಳಿದೆ ರೀಸನಿಂಗ್ ಮತ್ತು ಆ್ಯಪ್ಟಿಟ್ಯೂಡಿಂದ 70 ಮಾರ್ಕ್ಸ್ ಖಂಡಿತವಾಗ್ಲೂ ನೀವು ಸ್ಕೋರ್ ಮಾಡ್ಬೋದು. ಸೊ 10ರಿಂದ 12 ಇದು ನೋಡಿ 60ರಿಂದ 70 ಈಸಿಯಾಗಿ ಸ್ಕೋರ್ ಮಾಡ್ಬೋದು ರೀಸನಿಂಗ್ ಆ್ಯಪ್ಟಿಟ್ಯೂಡಲ್ಲಿ. ಮತ್ತು GK ಸೆಕ್ಷನ್ ಏನಿದೆ ಅದರಲ್ಲಿ 20ರಿಂದ 25 ಮಾರ್ಕ್ಸನ್ನು ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನಾನು ಏನು ಹೇಳಿದ್ದೀನಿ ಅಷ್ಟನ್ನು ನೀವು ನೀಟಾಗಿ ಪ್ರಿಪೇರ್ ಆಗಿ ಹೋಗಿ ಸಾಕು. ಮತ್ತು ಇದು ಯಾವುದು ಇಂಗ್ಲೀಷು ಅಟ್ಲೀಸ್ಟ್ ನೀವು 20ರಿಂದ 25 ಮಾರ್ಕ್ಸನ್ನು ಆರಾಮ್ಸೆ ಸ್ಕೋರ್ ಮಾಡ್ಬೋದು ಸ್ನೇಹಿತರೆ. ಓಕೆ, 20ರಿಂದ 25 ಮಾರ್ಕ್ಸನ್ನು ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಜಸ್ಟ್ ನಾನು ಏನು ಹೇಳಿದ್ದೀನಿ ಈ ಪ್ಯಾಟರ್ನನ್ನು ಫಾಲೋ ಮಾಡಿ. ನಿಮ್ಗೆ ಇಂಗ್ಲೀಷ್ ತೀರಾ ಕಷ್ಟ ಇದ್ದವರು ಕೂಡ 10ರಿಂದ 15 ಮಾರ್ಕ್ಸ್ಗಂತೂ ಮೋಸ ಆಗಲ್ಲ ನಿಮಗೆ. ನಾನು ಹೇಳಿರೋದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇವತ್ತಿಂದನೂ ಕೂಡ 10 to 15 ಮಾರ್ಕ್ಸ್ನ ನೀವು ಈಸಿಯಾಗಿ ಫೆಚ್ ಮಾಡ್ಬೋದು. ಸೊ ಈ 45 ಡೇಸನ್ನು ಅಥವಾ ಈ 40 ಡೇಸನ್ನು ನೀವು ನೀಟಾಗಿ ಯೂಸ್ ಮಾಡಿಕೊಂಡ್ರೆ 100 ಮಾರ್ಕ್ಸನ್ನು ಸ್ಕೋರ್ ಮಾಡುವಂಥದ್ದು ಕಷ್ಟ ಅಲ್ವೇ ಅಲ್ಲ ಸ್ನೇಹಿತರೆ. ಸೊ ನಾನು ನಿಮಗೆಲ್ಲ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಇದೊಂದು ಅವಕಾಶ. ಸೊ ಇದನ್ನು ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಮೋರ್ ಓವರ್ ತುಂಬ ಜನ ಅಪ್ಲೈ ಮಾಡಿರ್ತೀರ, ಬಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವರು ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾ ಇರ್ತಾರೆ. ಸೊ ಬೇಡ, ಅಲ್ಲಿ ಹೋಗಬೇಕು, ನೀನು ಬಾರ್ಡ್ರೆಲ್ಲ ಕಾಯಕ್ಕೆ ಹೋಗಬೇಕು, ಅದು ಮಾಡಬೇಕು, ಆ ಜಾಬ್ಗಿಂತ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲೇ ಒಂದು ಜಾಬ್ ತೊಗೊಬಿಟ್ರೆ ನೀನು ಚೆನ್ನಾಗಿರ್ತೀಯ ಅಂತ. ಟ್ರಸ್ಟ್ ಮೀ ಸ್ನೇಹಿತರೆ, ಇಟ್ ಈಸ್ ವೆರಿ ಗುಡ್ ಜಾಬ್. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ನೀವು ನಮ್ಮ ಸ್ಟೇಟ್ ಗೌರ್ಮೆಂಟ್ನ ಯಾವುದೇ ಜಾಬು ಕಂಪೇರ್ ಮಾಡಿದ್ರು ಇದು ತುಂಬಾ ಒಳ್ಳೆ ಜಾಬು. ಓಕೆ, ನಿಮಗೆ ತುಂಬ ಫೆಸಿಲಿಟೀಸ್ ಇರುತ್ತೆ. ನೀವು ಒಬ್ಬರು ಜಾಬ್ ಮಾಡೋದ್ರಿಂದ ನಿಮ್ಮ ಮನೆ ಮಂದಿಯೆಲ್ಲ ಖುಷಿಯಾಗಿರ್ತಾರೆ, ಹ್ಯಾಪಿಯಾಗಿರ್ತಾರೆ. ಎಷ್ಟೋ ಜನಕ್ಕೆ ಬಹಳ ಕಷ್ಟ ಇರುತ್ತೆ, ವರ್ಕ್ ಮಾಡಿಕೊಂಡು ಸ್ಟಡಿ ಮಾಡ್ತಾ ಇರ್ತೀರಾ. ಇನ್ನು ಕೆಲವರಿಗೆ ಮನೆ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ, ಇನ್ನೂ ಒಂದು ಜಾಬ್ ಸಿಕ್ಕಿಲ್ಲ ಅನ್ನುವಂಥ ಒಂದು ಟೆನ್ಷನ್ ಇರುತ್ತೆ. ಸೊ ಎಷ್ಟೋ ಜನ ಹೆಣ್ಮಕ್ಳು ಫ್ಯಾಮಿಲಿ ಜವಾಬ್ದಾರಿಯನ್ನು ತಗೋಬೇಕು, ನನಗೆ ಈ ಜಾಬ್ ತುಂಬ ಅವಶ್ಯಕತೆ ಇದೆ ಅಂತ ಅಂದ್ಕೊಂಡಿರ್ತೀರಾ. ಸೊ ನಿಮ್ಮ ಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಡಿಪೆಂಡ್ ಆಗಿರ್ತಾರೆ. ಇದೊಂದು ರೈಟ್ ಟೈಮ್. ಓಕೆ, ನಿಮ್ಮ ಕಷ್ಟಗಳನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ನಿಮ್ಮನ್ನು ನೋಡಿ ನಗುವವರನ್ನು ನೀವು ಜ್ಞಾಪಿಸ್ಕೊಳ್ಳಿ. ಸೊ ಚೆನ್ನಾಗಿ ಸ್ಟಡಿ ಮಾಡಿ. ಸೊ ಇದೊಂದು ಒಳ್ಳೆಯ ಅವಕಾಶ. ಸೊ ಆಲ್ಮೋಸ್ಟ್ ನಮ್ಮ ಸ್ಟೇಟಲ್ಲೂ ಕೂಡ ನನಗೆ ಬಂದಿರೋ ಮಾಹಿತಿ ಪ್ರಕಾರ 40ರಿಂದ 50 ಸಾವಿರ ಜನ ಅಪ್ಲೈ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ನೀವು 1,000 ಒಳಗಡೆ ನೀವು ಬರಬೇಕು ಅಂತ ಹೇಳಿದ್ರೆ ಸೊ ನೀವು ಚೆನ್ನಾಗಿ ಸ್ಟಡಿ ಮಾಡಲೇಬೇಕು. ನಾನು ಏನು ಹೇಳಿದ್ದೀನಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಸ್ಟಡಿ ಮಾಡಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ, ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸೊ ನಿಮ್ಮನ್ನು ಡಿಮೋಟಿವೇಟ್ ಮಾಡೋರಿಂದ ದೂರ ಇರಿ ದಯವಿಟ್ಟು. ಸೊ ಈ ಒಂದು 40 ದಿನ ನೀವು ಹೇಗಿರಬೇಕಂತ ಹೇಳಿದ್ರೆ ಫೋಕಸ್ಡ್ ಆಗಿರಬೇಕು. ಸ್ಟಡಿ. ಓಕೆ, ಚೆನ್ನಾಗಿ ಓದ್ಕೊಳ್ಳಿ. ನಾನು ಹೇಳಿರೋ ಅಷ್ಟನ್ನು. ಹಾಗೆ ಡೈಲಿ ಒಂದೊಂದು ಕ್ವಶನ್ ಪೇಪರನ್ನು ತೊಗೊಂಡು ಎಲ್ಲ ಸೆಕ್ಷನನ್ನು ಪ್ರಾಕ್ಟೀಸ್ ಮಾಡಿ. ಏನು ಪ್ರಶ್ನೆ ಕೇಳಿದ್ದಾರೆ ನೋಡಿ. ಸೊ ನಾನು ಏನು ಹೇಳಿದೆ ಇಷ್ಟನ್ನು ಓದ್ಕೊಂಡು ನೀವು ಸುಮ್ಮನೆ ಎಕ್ಸಾಮ್ಗೆ ಹೋಗ್ಬಿಟ್ರೆ ಆಗೋದಿಲ್ಲ. ಸೊ ನೀವು ಕ್ವಶನ್ ಪೇಪರ್ಗಳನ್ನು ತೊಗೊಂಡು ಹಿಂದಿನ ಪ್ರಶ್ನೆಗಳನ್ನು ಲೈಕ್ ಟೈಮರನ್ನು ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ಒಂದು ನೋಡಿ, ಸೊ ಇಂಗ್ಲೀಷನ್ನು ಒಂದು ಹಿಂದಿನ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ತಗೊಳ್ಳಿ, ಕ್ವಶನ್ ಪೇಪರ್ಗಳನ್ನು. ಸೊ 10 ನಿಮಿಷದ ಒಳಗೆ 7ರಿಂದ 8 ನಿಮಿಷದ ಒಳಗೆ GKನ ಮುಗಿಸಿ, 10ರಿಂದ 12 ನಿಮಿಷದ ಒಳಗಡೆ ಇಂಗ್ಲೀಷ್ ಸೆಕ್ಷನನ್ನು ಮುಗಿಸಿ. ಮತ್ತು ಇನ್ನು 40 ನಿಮಿಷ ಸಿಗುತ್ತೆ. ರೀಸನಿಂಗ್ 20 ನಿಮಿಷ ತಗೊಳ್ಳಿ, ಮ್ಯಾಥಮೆಟಿಕ್ಸ್ 20 ನಿಮಿಷ ತಗೊಳ್ಳಿ. 1 ಅವರಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೊಳ್ಳಿ.
ಸೊ ಆ ರೀತಿ ಮಾಡೋದ್ರಿಂದ ನೀವು ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಭಯ ದಯವಿಟ್ಟು ಪಡಕ್ಕೆ ಹೋಗ್ಬೇಡಿ, ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಲಿ. ಸೊ ಹಾರ್ಡ್ ವರ್ಕ್ ಕೂಡ ಜೊತೆಲಿರಲಿ. ಈ ಎಕ್ಸಾಮಲ್ಲಿ ನೀವು ಸಕ್ಸೀಡ್ ಆಗೇ ಆಗ್ತೀರಾ ಅಂತ ಹೇಳ್ತಾ, ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಈ SSC GD ಕಾನ್ಸ್ಟೇಬಲ್ ಜಾಬ್ ಸಿಕ್ಕಿ ನಿಮ್ಮ ಲೈಫಲ್ಲಿ ಸೆಟ್ಲಾಗಿ ನಿಮ್ಮ ಜೀವನ ಪರಿಪೂರ್ಣ ಆಗಲಿ. ಸೊ ಆ ಭಾರತಾಂಬೆ ಸೇವೆ ಮಾಡುವಂತಹ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ನೀವು ಅವಳ ಸೇವೆಯನ್ನು ಮಾಡ್ಲಿಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ನಿಜವಾಗ್ಲೂ ಧನ್ಯರು ಅಂತಲೇ ಹೇಳ್ತಾ ನನ್ನ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.